ಹಗಲು ಇದೆ ಅಂದ ಮೇಲೆ ರಾತ್ರಿ ಕೂಡ ಇರುತ್ತೆ. ದೇವರಿದ್ದಾರೆ ಅಂದ ಮೇಲೆ ದೆವ್ವ ಕೂಡ ಇರುತ್ತೆ. ಬೆಳಕು ಇದೆ ಅಂದ ಮೇಲೆ ಕತ್ತಲು ಕೂಡ ಇರುತ್ತೆ. ಹಾಗಿದ್ದ ಮೇಲೆ ಕಷ್ಟ ಇರುತ್ತೆ ಅಂದ ಮೇಲೆ ಸುಖ ಮುಂದೆ ಒಂದಿನ ಯಾಕೆ ಇರಬಾರದು? ಅಥವಾ ಈಗ ಈ ಸುಖ ಇದೆ ಅಂದ ಮೇಲೆ ಮುಂದೊಂದು ದಿನ ಕಷ್ಟ ಬರಬಹುದು. ಹಾಗಾಗಿ ಸುಖವನ್ನ ನಾವು ಎಷ್ಟು ಪ್ರೀತಿಸುತ್ತೋ ಅದೇ ರೀತಿ ಕಷ್ಟವನ್ನು ಕೂಡ ಅಷ್ಟೇ ಸಹಿಸಿಕೊಳ್ಳಬೇಕು. ಕಷ್ಟ ಮತ್ತು ಸುಖಗಳು ಇವೆರಡು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿರುತ್ತದೆ. ಯಾರು ಕಷ್ಟ ಮತ್ತು ಸುಖವನ್ನ ಸಮನಾಗಿ ಸ್ವೀಕರಿಸುತ್ತಾರೋ ಅವರಿಗೆ ಬದುಕು ಜೇನಿನಷ್ಟೇ ಸಿಹಿಯಾಗಿರುತ್ತದೆ. ಊಟದಲ್ಲಿ ಕೇವಲ ಸಿಹಿ ಒಂದೇ ಇದ್ದರೆ ನಮಗೆ ಊಟ ಸಾಕಪ್ಪ, ಸ್ವಲ್ಪ ಖಾರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸುತ್ತೋ ಹಾಗೆ ಕಷ್ಟ ಸುಖಗಳು ಒಂದೇ ದೋಣಿಯ ಎರಡು ಮುಖಗಳಿದ್ದ ಹಾಗೆ. ನಮ್ಮ ಪಾಪಕರ್ಮ ಮತ್ತು ಪುಣ್ಯಕರ್ಮದ ಆಧಾರದ ಮೇಲೆ ನಮ್ಮ ಒಂದು ಜನ್ಮ ಲಿಖಿತವಾಗಿರುತ್ತದೆ. ಆದ್ದರಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ದೇವರ ಸ್ಮರಣೆಯನ್ನ ಮಾಡುತ್ತಾ ಸಾಧ್ಯ ಆದಲ್ಲಿ 4 ಜನರಿಗೆ ಸಹಾಯವನ್ನ ಮಾಡುತ್ತಾ ಹಸಿದವರಿಗೆ ನಮ್ಮ ಕೈಲಾದಷ್ಟು ಅವರ ಹೊಟ್ಟೆಯನ್ನು ತುಂಬಿಸಿದರೆ ಖಂಡಿತ ನಮ್ಮ ಬದುಕಿಗೆ ಒಂದು ಅರ್ಥ. ಈ ಒಂದು ಪುಣ್ಯ ಕಾರ್ಯಗಳು ನಮ್ಮ ಕರ್ಮವನ್ನು ತೊಳೆಯುತ್ತಾ ಹೋಗುತ್ತವೆ ಮತ್ತು ಪುಣ್ಯ ಅದೇ ಪ್ರಕಾರವಾಗಿ ನಮಗೆ ಪ್ರಾಪ್ತಿಯಾಗುತ್ತದೆ. ಧನ್ಯವಾದಗಳು.